ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 90 ಮಿನಿ ವ್ಲಾಗ್. ಸೊ ಇದು ರಜೆ ಇತ್ತು ಕಾಲೇಜ್ಗೆ, ನಾಳೆ ಒಂದು ದಿವಸ ಎಕ್ಸಾಮ್ ಐತೆ, ಲಾಸ್ಟ್ ಎಕ್ಸಾಮು. ಸೊ ಅದಕ್ಕೆ ಬೋರ್ ಆಗ್ತಿತ್ತು, ದಿನ ಎಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರೋ. ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಸೊ ಮಧ್ಯಾಹ್ನ ಎಲ್ಲ ನಿದ್ದೆ ಮಾಡಿ, ಸೊ ಆಮೇಲೆ ಸಂಜೆ ಅಶ್ವಿನಿ ಅಕ್ಕನ ಮನೆ ಹತ್ರ ಹೋದಾಗ ಅಶ್ವಿನಿ ಅಕ್ಕ ಲಾಡು ಕೊಟ್ಟು ಪ್ರಸಾದ ಅಂತ ಅಂದ್ಬಿಟ್ಟು ಸೊ ಅದನ್ನು ತಿನ್ಕೊತ ಕನೀಸ ಮತ್ತು ಅಜ್ಜಿ ತೋಟದ ಹತ್ರ ಆ ಕಡೆ ಹೋಗಿದ್ರು. ಸೊ ಕನೀಸ ತೋಟದಿಂದ ಚಿಕ್ಕ ಚಿಕ್ಕ ತೆಂಗಿನ ಮರದದೇನೋ ತೊಗೊಂಬಂದಿದ್ದು, ಏನೋ ಹಬ್ಬ ಅಂತೆ, ಪೂಜೆ ಮಾಡಬೇಕಂತೆ, ಅಡುಗೆ ಮಾಡಬೇಕಂತೆ. ಅಡುಗೆ ಮಾಡ್ಬೇಕು, ನಾನು ಹೋಗಲ್ಲ, ಆಟ ಸಾಮಾನು ತಕ್ಕೊಡಿ ಅಂತ ಅದಕ್ಕೂ ಕೂತಿದ್ಲು, ಟ್ಯೂಷನ್ಗೆ ಹೋಗ್ತಿರ್ಲಿಲ್ಲ. ಸೊ ಜಿಮ್ಮಿಗೆ ರಿಟರ್ನ್ ಮನೆಗೆ ಕರ್ಕೊಬಂದೆ. ಮೋನಿಶ್ ಅಕ್ಕನ ಪಾಪದ್ದು 1 ಮಂತ್ ಆಗಿದೆ, ಅದಕ್ಕೆ ಅದು ಫೋಟೋಶೂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಜೆ ಎಲ್ಲ ಹೋಗಿದ್ವಿ. ಸೊ ಹಂಗೆ ಅವ್ನು ಬರ್ತಂಗೆ ಬಿಟ್ಬಿಟ್ಟು ಆಯುಷಕ್ಕೆ ಕರ್ಕೊಂಬರೋಕೆ ಹೋಗಿದ್ದೆ. ಸೊ ಆಯುಷ್ ಮತ್ತು ಲಿಖಿತಂಗೆ ಮನೆಗೆ ಬಿಟ್ಬಿಟ್ಟು ರಿಟರ್ನ್ ಅಲ್ಲಿಗೆ ಹೋದೆ ಫೋಟೋಶೂಟ್ ಮಾಡ್ಸೋಕ್ಕೆ. ಸೊ ಎಲ್ಲ ಕೇಕೆಲ್ಲ ತೊಗೊಬಂದಿದ್ರು, ನಮ್ಮ ಕಣ್ಣು ಕೇಕ್ ಮೇಲೆ ಇತ್ತು. ಸೊ ಆಮೇಲೆ ಫಸ್ಟ್ ಟೈಮ್ ಒಂದು ಪಾಪನ ಎತ್ಕೊಂಡಿದ್ದು, ಯಾವತ್ತೂ ಎತ್ಕೊಂಡಿಲ್ಲ, ಅಂದರೆ ಅದೆಲ್ಲ ಕತ್ತೆಲ್ಲ ಸೆನ್ಸಿಟಿವ್ ಇರುತ್ತಲ್ಲ, ಅದಕ್ಕೆ ಮುಟ್ಟಕ್ಕೆ ಭಯ ಅದಕ್ಕೆ. ಸೊ ಆಮೇಲೆ ಈ ಥರ ಚಿಕ್ಕ ವಯಸ್ಸಲ್ಲಿ ಈ ಥರ ಬೆನ್ನ ಹಿಂಗೆ ಇದು ಮಾಡ್ತಿದ್ವಲ್ಲ ಉಗ್ರಲ್ಲಿ, ಅದನ್ನು ಮೆಮೊರಿ ಅಂತ ತೋರಿಸ್ತಾ ಇದೆ. ಸೊ ಪಾಪ ಹುಡುಗನ ಬುಕ್ಕು ದೂರ ಕೂತಿದ್ದ ಅಂತ ಅವ್ನ ಬುಕ್ ಏನೇನೋ ಮಾಡ್ತಿದ್ದೆ. ನೋಡಿ ಎಷ್ಟು ಅಪ್ಡೇಟ್ ಆಗಿದೆ ಅಂದರೆ, ನಾವು ಸ್ಟೆಪ್ಲರ್ ಪಿನ್ನಲ್ಲಿ ಪಿನ್ ಮಾಡ್ತಿದ್ವಾ, ಇವ್ರದ್ದು ಸ್ಟಿಕ್ಕರ್ ಅನಿಸ್ತಾ ಆಗೋಯ್ತಲ್ಲೇ ಬೆಂದು. ಸೊ ಆಮೇಲೆ ಕೇಕೆಲ್ಲ ಕಟ್ ಮಾಡಿದ್ದು, ಕೇಕ್ ತಿನ್ಕೊಂಡು ಎಲ್ಲ 3 ಜನನೂ ಮಾತಾಡ್ಕೊಂಡಿದ್ದು, ಹಾಗೆ ರಿಟರ್ನ್ ಕ್ಯಾಮ್ರಾ ಎತ್ಕೊಂಡು ಆಯುಷ್ ಗಾಡಿ ಎತ್ಕೊಂಡು ಹೋಗಿದ್ದ. ಸೊ ಅವನಿಗೆ ಬಿಟ್ಟಿದ್ದು ಮನೆಗೆ. ಸೊ ನಾನು ಬರ್ತಾ ಮನೆಗೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಡುಮ್ಮಿ ಮಮ್ಮಿ ಬಂದಿತ್ತು ಮನೆಗೆ. ಸೊ ಇವತ್ತಿನ ದಿನ ಹೀಗಿತ್ತು. ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತವಾಗುತ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.